ಸರ್ವೋದಯ ಮತ್ತು ಶ್ರೀ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ ಶಾಲೆ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ಇಂಗ್ಲಿಷ್ ಭಯ ಹೋಗಲಾಡಿಸಲು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಠ್ಯ ಚಟುವಟಿಕೆಗಳನ್ನು ಪಠ್ಯೇತರ ಚಟುವಟಿಕೆಗಳನ್ನಾಗಿ ಮಾರ್ಪಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳಿಂದ ನೃತ್ಯ ಹಾಗೂ ವಿದ್ಯಾರ್ಥಿಗಳ ಮೂಲಕ ಚರ್ಚಾ ರಸಪ್ರಶ್ನೆಗಳನ್ನು ಸಾರ್ವಜನಿಕರಿಗೆ ಕೇಳಿ ಸರಿಯಾದ ಉತ್ತರ ಹೇಳುವ ಸಾರ್ವಜನಿಕರಿಗೆ ಶಾಲಾ ವತಿಯಿಂದ ಬಹುಮಾನವನ್ನು ವಿತರಿಸುವ ಮೂಲಕ ಇಂಗ್ಲಿಷ್ ಕಲಿಕೆಯ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಇಂಗ್ಲಿಷ್ ಭಾಷೆಯ ಭಯದ ವಾತಾವರಣದ ಕಲಿಕೆಯಿಂದ ದೂರ ಮಾಡುವ ಉದ್ದೇಶದಿಂದ ಹಮ್ಮಿಕೊಂಡ ಈ ವಿನೂತನ ಕಾರ್ಯಕ್ರಮ ಇದಾಗಿದ್ದು, ಇದೇ ಸಂದರ್ಭದಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಮಕ್ಕಳಿಗೆ ಸೂಕ್ತ ರಕ್ಷಣೆಯನ್ನು ಪಿಎಸ್ಐ ಪಾಂಡುರಂಗಪ್ಪ ಹಾಗೂ ಸಿಬ್ಬಂದಿಯವರು ನೀಡಿ ಸಹಕರಿಸಿದರು. ಮಕ್ಕಳಿಗೆ ಓದುವ ಮತ್ತು ಪರೀಕ್ಷೆಗಳ ಬಗ್ಗೆ ಭಯವನ್ನು ಹೋಗಲಾಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಹಾಗೆ ಮಕ್ಕಳಿಗೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಇಂಗ್ಲಿಷ್ ಕಲಿಕೆಯು ಎಷ್ಟು ಮುಖ್ಯವಾಗಿದೆ ಎಂಬುದರ ಬಗ್ಗೆಯೂ ಸಹ ಈ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ವನಿತಾ ಗಿರೀಶ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಉಮೇಶ್ ಮತ್ತು ಶಶಿ, ಗೀತಾ, ಭಾಗ್ಯ, ರೂಪಾ, ಕಲ್ಪನಾ, ಜುಹಿನಾಜ್, ತಿಪ್ಪೇಸ್ವಾಮಿ, ವನಜಾ, ಅನಿತಾ, ವೀಣಾ, ಗರ್ಜನಾ, ನೇತ್ರಮ್ಮ, ಮಂಜುಳಾ ಹಾಗೂ ರಂಜಿತಾ, ಮಂಜಮ್ಮ, ಅರ್ಪಿತಾ, ನುಸರತ್, ಸಾದಿಯಾ, ಜ್ಯೋತಿ, ಸಮರೀನ್, ನಿಖಾತ್, ಶ್ರೇಯಾ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಎಲ್ದಂಗೆಲ್ಲ ಊಟದಂಗೆಲ್ಲ ಕಡಿಮೆ ಆಗ್ತಿರುತ್ತೆ ವಸ್ತು ಯಾವುದು? How many hospitals in Malkalmuru, sir? Government. No, sir. Malkalmuru. ಎಷ್ಟು ಹಾಸ್ಪಿಟಲ್ ಇದಾವೆ ಸರ್? ಇದಾವೆ. ಮತ್ತೆ ಒಂದು ತಾಲೂಕು ಆಫೀಸ್, ತಾಲೂಕು ಆಸ್ಪತ್ರೆ ಒಂದಿದೆ. ಸ್ವಲ್ಪ ಸರಿಯಾದಲ್ಲಿದೆ. ಒಂದೇ ಗೌರ್ಮೆಂಟ್ ಆಸ್ಪತ್ರೆ ಒಂದೇ. ಒಂದು ನೆಮ್ಮದಿಗೆ ನಮ್ಮ ಕ್ಲಿನಿಕ್ ಅಂತ ಒಂದಿದೆ. ಇಲ್ಲ ಸರ್, ಜನಸೇವಕ ಕೇಂದ್ರ ಅಂತೇಳಿ